ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಬಿ ಕಾರ್ನ್ ಕಬಾಬ್. ಬೇಬಿ ಕಾರ್ನ್ ಕಬಾಬ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಮಕ್ಕಳಿಗಂತೂ ತುಂಬಾನೇ ಅಚ್ಚುಮೆಚ್ಚು, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನ ರೆಸ್ಟೋರೆಂಟ್ಗಿಂತ ಚೆನ್ನಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಕ್ರಿಸ್ಪಿಯಾಗಿ, ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಇದನ್ನ ಒಂದ್ಸಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮನೆಯಲ್ಲಿ ನೀವು ಟ್ರೈ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ, ತುಂಬಾನೇ ಅದ್ಭುತವಾದ ರೀತಿಯಲ್ಲಿ ಬಂದಿದೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 500 ಗ್ರಾಮ್ ಅಷ್ಟು ಬೇಬಿ ಕಾರ್ನ್ ತಗೊಂಡಿದ್ದೀನಿ. ನೋಡಿ, ಇದು ಈ ರೀತಿ ಇರುತ್ತೆ. ಇದನ್ನ ನಾನು 4 ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ ನಂತರ ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಧ್ಯ ಕೂಡ ಕಟ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಾನು ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಲಿ ಅವ್ರ ಕೈಯಲ್ಲಿ ಆರಾಮಾಗಿ ಇಟ್ಕೊಂಡು ತಿನ್ನೋ ರೀತಿಲಿ ಮಾಡಿದ್ದೀನಿ. ಹಾಗಾಗಿ ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಒಂದು ಬೌಲಿಗೆ 3/4 ಕಪ್ ಅಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲೋರ್, 2 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ನೀರಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಹಾಕೊಂತ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಹಾಕೋದ್ರಿಂದ ನಾವೇನು ತಗೊಂಡಿದೀವೋ ಅದಕ್ಕೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೋಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಆದರೆ ಏನೂ ಅಡ್ಡಿ ಇಲ್ಲ. ನಾವು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬೇಕಿದ್ರೆ ಹಾಕ್ಕೊಳ್ಬಹುದು. ಆದರೆ ನಾನು ತೋರಿಸಿರೋಂಥ ಒಂದು ಮೆಷರ್ಮೆಂಟಲ್ಲೇ ಹಾಕೊಳ್ಳಿ. ಯಾವಾಗ್ಲೂ ಮೈದಾ ಹಿಟ್ಟಿಗಿಂತ ಕಾರ್ನ್ಫ್ಲೋರ್ ಸ್ವಲ್ಪ ಕಮ್ಮಿ ಇರಬೇಕು. ನೋಡಿ, ಈ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ನಾವು ಕಟ್ ಮಾಡ್ಕೊಂಡಿದ್ದಂಥ ಎಲ್ಲ ಕಾರ್ನ್ಫ್ಲೋರ್ನ ಈಗ ನಾನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ನಾನು ಮಸಾಲೆ ಒಳಗೆ ಡಿಪ್ ಮಾಡ್ತಾ ಇದ್ದೀನಿ. ಈಗ ನನಗನ್ಸುತ್ತೆ ಇನ್ನೂ ಒಂದು ಸ್ವಲ್ಪ ನಾವು ಹಾಕ್ಕೊಳ್ಬೋದು, ಇನ್ನೂ ಒಂದು ಸ್ವಲ್ಪ ಕೋಟ್ ಮಾಡ್ಬೋದು ಅಂತ. ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ಏನು ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಕರೆಕ್ಟಾಗಿ ಹೊಂದೋ ರೀತಿಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ, ಕೋಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ. ತುಂಬಾನೇ ಚೆನ್ನಾಗಾಗುತ್ತೆ, ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು. ನೋಡಿ, ಈ ರೀತಿ ಕೋಟ್ ಆಗೋ ರೀತಿಲಿ ನಾವು ಕಲಿಸ್ಕೊಳ್ಳೋಣ. ನಂತರ ನೋಡಿ, ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪರ್ಫೆಕ್ಟ್ ಆಗಿ ಕೋಟ್ ಆಗಿದೆ. ಈಗ ನಾವು ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು, ಎಣ್ಣೆ ಕಾದ ನಂತರ ಒಂದೊಂದಾಗಿ ಎಲ್ಲ ನಮ್ಮ ಬೇಬಿ ಕಾರ್ನ್ ಸ್ಟಿಕ್ಸ್ ಅನ್ನ ಬಿಡ್ತಾ ಹೋಗೋಣ. ನೋಡಿ, ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನನಗೆ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗ್ಯಾಸನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದೊಂದಾಗಿ ಎಲ್ಲ ಬೇಬಿ ಕಾರ್ನ್ ಸ್ಟಿಕ್ಸ್ನ ಹಾಕೊಳ್ತಾ ಹೋಗೋಣ. ಹಾಕಿ ಒಂದು 2-3 ನಿಮಿಷ ಆದ ನಂತರ ನಾವು ಮಿಕ್ಸ್ ಮಾಡೋಣ. ಯಾಕಂದರೆ ಈಗಲೇ ಹಾಕ್ತಿದ್ದಂಗೆ ನಾವು ತಿರುಗ್ಸಕ್ಕೆ ಶುರು ಮಾಡಿದ್ರೆ ಹಿಟ್ಟು ಎಲ್ಲ ಕಡೆ ಹತ್ಕೊಂಡು ಅದು ಕರೆಕ್ಟಾಗಿ ಕೋಟಿಂಗ್ ಆಗಲ್ಲ. ನೋಡಿ, ಈಗ ಒಂದು 2 ನಿಮಿಷ ಬೆಂದ ನಂತರ ಯಾವ ರೀತಿ ಎಲ್ಲ ಕಡೆನೂ ಕೋಟಿಂಗ್ ಆಗಿ ಪರ್ಫೆಕ್ಟಾಗಿ ಕೋಟ್ ಆಗಿದೆ ಅಂತ ನೋಡಿದ್ರಲ್ಲ. ಇದನ್ನು ನಾವು ಬಿಡಿಸ್ಕೋಬೋದು, ಏನೂ ಅಡ್ಡಿ ಇಲ್ಲ. ನೋಡಿ, ಒಂದು 5 ನಿಮಿಷ ಆದ ನಂತರ ಈ ರೀತಿ ಬೆಂದು ರೆಡಿ ಆಗುತ್ತೆ. ಈಗ ಒಂದು 2 ನಿಮಿಷ ಆದ ನಂತರ ನಾವು ಇದನ್ನು ತೆಗಿಯೋಣ. ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪನ್ನು ತೊಳೆದು ಒರೆಸಿ ಹಾಕೋದ್ರಿಂದ ಎಣ್ಣೆ ಒಳಗೆ ಹಾಕಿದಾಗ ಅದು ಸಿಡಿಯೋದಿಲ್ಲ. ನಂತರ ಎಲ್ಲದು ಕ್ರಿಸ್ಪಿ ಆದ ನಂತರ ನಾವು ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಪಾರ್ಟಿ ಸ್ನ್ಯಾಕ್ಸ್, ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ರೆಸಿಪಿ. ನಾವು ರೆಸ್ಟೋರೆಂಟ್ಗೆ ಹೋಗೋದನ್ನೇ ಮರೆತು ಮನೆಯಲ್ಲೇ ಮಾಡ್ಕೊಳ್ತೀವಿ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ವಿಡಿಯೋನ ನೋಡಿ ಡಿಸೈಡ್ ಮಾಡಬೇಡಿ. ಒಂದು 3-4 ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.